ಈ ವಾರ ಪ್ರಧಾನಿ ನರೇಂದ್ರ ಮೋದಿ ಲಕ್ಷದ್ವೀಪಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಫೋಟೋಗಳು, ವಿಡಿಯೋ ತುಣುಕುಗಳು ಅದಾಗಲೇ ವೈರಲ್ ಆಗಿವೆ. ಕೇವಲ ನೋಡೋದಕ್ಕೆ ಆಕರ್ಷಣೆಯಿಂದ ಕೂಡಿದೆ ಅನ್ನೋದಾಗಿದ್ದರೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಿರಲಿಲ್ಲ. ಆದರೆ ಪ್ರಧಾನಿ ಸಮುದ್ರ ತೀರದಲ್ಲಿ ಪ್ರವಾಸೋದ್ಯಮ ಪ್ರೋತ್ಸಾಹಿಸುವ ರೀತಿಯಲ್ಲಿ ನಡೆಸಿದ ಚಟುವಟಿಕೆಗಳು ಒಂದು ಜಾಗತಿಕ ಸೂಕ್ಷ್ಮದ ಚರ್ಚೆಯನ್ನೇ ಹುಟ್ಟಾಕಿವೆ. ಇತ್ತೀಚೆಗೆ ಚೀನಾದ ಪರ ನಿಂತು ಭಾರತದ ಹಿತಾಸಕ್ತಿಗಳನ್ನು ಕಡೆಗಣಿಸಿರೋ ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ಗೆ ಪ್ರಧಾನಿ ನರೇಂದ್ರ ಮೋದಿ ಹೊಡೆತ ಕೊಡೋದಕ್ಕೆ ಸಿದ್ಧರಾಗ್ತಿದ್ದಾರೆ ಅಂತ ಅವರ ಲಕ್ಷದ್ವೀಪದ ಭೇಟಿಯ ಫೋಟೋಗಳನ್ನು ನೋಡಿದವರು ವಿಶ್ಲೇಷಣೆ ಮಾಡ್ತಿದ್ದಾರೆ. ಇದು ಹೇಗೆ ಅಂದ್ರ, ಮಾಲ್ಡೀವ್ಸ್ ಅನ್ನೋ ದ್ವೀಪಗಳ ಸಮೂಹದ ದೇಶ ನೆಚ್ಕೊಂಡಿರೋದು ಪ್ರವಾಸೋದ್ಯಮವನ್ನು. ಇದಕ್ಕೆ ಭಾರತೀಯ ಪ್ರವಾಸಿಗರ ಕೊಡುಗೆ ಬಹಳ ದೊಡ್ಡದಿದೆ. ಅದರಲ್ಲೂ ಕೋವಿಡ್ ನಂತರ ಮನೋಲ್ಲಾಸಕ್ಕೆ, ವಿಹಾರಕ್ಕೆ ಅಂತ ಮಾಲ್ಡೀವ್ಸ್ ಕಡಲ ತೀರಗಳಲ್ಲಿ ಮೈ ಚೆಲ್ಲುವ ಭಾರತೀಯರ ಸಂಖ್ಯೆ ದೊಡ್ಡದಿದೆ. 2021ರಲ್ಲಿ 2,91,000 ಭಾರತೀಯ ಪ್ರವಾಸಿಗರು ಮಾಲ್ಡೀವ್ಸ್ಗೆ ಭೇಟಿ ಕೊಟ್ಟಿದ್ದರೆ 2022ರಲ್ಲಿ ಸಹ ಸುಮಾರು 2.5 ಲಕ್ಷ ಭಾರತೀಯರು ಮಾಲ್ಡೀವ್ಸ್ ಪ್ರವಾಸವನ್ನು ಮಾಡಿದ್ದಾರೆ. 5.25 ಲಕ್ಷ ಜನಸಂಖ್ಯೆಯ ಮಾಲ್ಡೀವ್ಸ್ಗೆ ಇದೆಷ್ಟು ದೊಡ್ಡ ಸಂಖ್ಯೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೋದು. ಈ ಮಾಲ್ಡೀವ್ಸ್ಗೆ ಸುಮಾರು 800 ಕಿಲೋಮೀಟರ್ ದೂರದಲ್ಲಿರೋ ಲಕ್ಷದ್ವೀಪದ ಸಮುದ್ರ ತೀರಗಳು ಮಾಲ್ಡೀವ್ಸ್ಗಿಂತ ಭಿನ್ನ ಏನಲ್ಲ. ಮಾಲ್ಡೀವ್ಸ್ ರೀತಿಯಲ್ಲೇ ಲಕ್ಷದ್ವೀಪವು ಸಹ ಹಲವು ದ್ವೀಪಗಳ ಗುಚ್ಛ. ಆದರೆ 2022ರಲ್ಲಿ ಲಕ್ಷದ್ವೀಪಕ್ಕೆ ಭೇಟಿ ನೀಡಿದ ವಿದೇಶಿಗರು 1 ಲಕ್ಷ ಆದರೆ 2021ರಲ್ಲಿ ಈ ಸಂಖ್ಯೆ ಕೇವಲ 4,000 ಆಗಿತ್ತು. ಭಾರತೀಯರು ಇಲ್ಲಿಗೆ ಭೇಟಿ ಕೊಡೋದಕ್ಕೂ ಪರ್ಮಿಟ್ ವ್ಯವಸ್ಥೆ ಇದೆ. ಹೀಗಾಗಿ ಲಕ್ಷದ್ವೀಪ ಭಾರತೀಯರ ಪಾಲಿಗೂ ಅಷ್ಟೊಂದು ದೊಡ್ಡ ಆಕರ್ಷಣೆಯಾಗಿ ಇಲ್ಲ. ಈ ಬಾರಿ ಪ್ರಧಾನಿ ಮೋದಿ ಅಲ್ಲಿಗೆ ಹೋದಾಗ ಕೇವಲ ಯೋಜನೆಗಳ ಲೋಕಾರ್ಪಣೆ, ಯೋಜನೆಯ ಫಲಾನುಭವಿಗಳ ಜೊತೆ ಮಾತುಕತೆ ಇಷ್ಟನ್ನೇ ಮಾಡಲಿಲ್ಲ. ಅವನ್ನೆಲ್ಲ ಮಾಡಿದ್ರು, ಆದರೆ ಜೊತೆಗೆ ಲಕ್ಷದ್ವೀಪದ ಬೀಚ್ಗಳಲ್ಲಿ ವಿಹರಿಸಿದ್ರು, ಸಮುದ್ರದಲ್ಲಿ ಈಜಾಡಿದ್ರು, ಮುಳುಗೆದ್ರು. ಲಕ್ಷದ್ವೀಪವನ್ನು ನಿಮ್ಮ ಪ್ರವಾಸದ ತಾಣವಾಗಿಸಿಕೊಳ್ಳಿ ಅಂತ ಭಾರತೀಯರಿಗೆ ಕರೆ ಕೊಟ್ಟರು. ಈ ಹಿಂದೆಯೂ ಅವರು ಮದುವೆಗೋಸ್ಕರ ಬೇರೆ ವಿದೇಶಿ ತಾಣಗಳಿಗೆ ಯಾಕೆ ಹೋಗ್ತೀರಿ, ನಮ್ಮಲ್ಲೂ ಅದ್ಭುತ ಸಮುದ್ರ ತೀರಗಳಿವೆ ಅಂತ ಮನ್ ಕಿ ಬಾತ್ನಲ್ಲಿ ಲಕ್ಷದ್ವೀಪದ ಉದಾಹರಣೆ ಕೊಟ್ಟಿದ್ರು. ಆದರೆ ಈ ಬಾರಿ ಅವರ ಫೋಟೋ, ವಿಡಿಯೋ ಚಿತ್ರಣಗಳು ಜನರಲ್ಲಿ ದೊಡ್ಡ ಮಟ್ಟದ ಆಕರ್ಷಣೆಯನ್ನು ಹುಟ್ಟಿಸಿವೆ. ಅವರ ಈ ಭೇಟಿಯ ನಂತರ ಲಕ್ಷದ್ವೀಪ ಗೂಗಲಿನ ಟಾಪ್ 10 ಹುಡುಕಾಟಗಳಲ್ಲಿ ಒಂದಾಗಿದೆ. ನವೆಂಬರ್ 2023ರಲ್ಲಿ ಮಾಲ್ಡೀವ್ಸ್ನಲ್ಲಿ ಮೊಹಮ್ಮದ್ ಮುಯಿಜು ಸರ್ಕಾರ ಬರೋದಕ್ಕೆ ಮುಂಚೆ ಭಾರತದ ಜೊತೆ ಅದರ ಸಂಬಂಧ ಉತ್ತಮವಾಗಿಯೇ ಇತ್ತು. ಆದರೆ ಈಗಿನ ಸರ್ಕಾರ ಚೀನಾವನ್ನು ಸ್ನೇಹಿತನನ್ನಾಗಿ ನೋಡ್ತಾ ಇದೆ. ಭಾರತದ ನೌಕಾಸೇನೆಯ ಉಪಸ್ಥಿತಿ ಮಾಲ್ಡೀವ್ಸ್ನಲ್ಲಿ ಇಲ್ಲವಾಗಬೇಕು ಎನ್ನುವಂತಹ ನಿಲವನ್ನು ತಾಳಿದೆ. ಸಾಗರ ಸುರಕ್ಷತೆ ದೃಷ್ಟಿಯಿಂದ ಮಾಲ್ಡೀವ್ಸ್ ಭಾರತಕ್ಕೆ ಮಹತ್ವದ್ದು. ಈಗ ಮಾಲ್ಡೀವ್ಸ್ ಜೊತೆ ಚೌಕಾಶಿಗಿರೋ ಮಾರ್ಗ ಅಂತಂದರೆ ಭಾರತೀಯರೇ ಆಧಾರವಾಗಿರುವ ಅದರ ಪ್ರವಾಸೋದ್ಯಮಕ್ಕೆ ಬಿಸಿ ಮುಟ್ಟಿಸೋದು. ಮಾಲ್ಡೀವ್ಸ್ಗೆ ಹೋಗಿ ರಜಾ ಕಾಲದಲ್ಲಿ ವಿಹಾರಕ್ಕೆ ಹಣ ವ್ಯಯಿಸ್ತಿರೋ ಭಾರತೀಯರಲ್ಲಿ ಹೆಚ್ಚಿನವರನ್ನು ಲಕ್ಷದ್ವೀಪಕ್ಕೆ ಬರೋ ಹಾಗೆ ಮಾಡಿದ್ರೆ ಭಾರತದ ರಾಜತಾಂತ್ರಿಕ ಬಿಸ್ನೆಸ್ ಅಸ್ತ್ರ ಎಲ್ಲಿ ನಾಟಬೇಕೋ ಅಲ್ಲಿ ನಾಟುತ್ತೆ. ಪ್ರಧಾನಿ ಮೋದಿ ಲಕ್ಷದ್ವೀಪದ ಬ್ರ್ಯಾಂಡ್ ಅಂಬಾಸಿಡರ್ ರೀತಿಯಲ್ಲಿ ಮಿಂಚಿದ್ದು ಇದೇ ಕಾರಣಕ್ಕಾಗಿ ಅನ್ನೋದು ಈಗ ನಡೀತಾ ಇರೋ ವಿಶ್ಲೇಷಣೆ.